ಮಕ್ಕಳನ್ನು ಸುಸಂಸ್ಕೃತನಾಗಿ ಮಾಡೋದು ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪುರುಷರಿಗೆ ಕೂಡ ಅಷ್ಟೇ ಜವಾಬ್ದಾರಿ. ಅದಕ್ಕೆ ನಾನು ಯಾವಾಗಿದ್ರೂ ಹೇಳ್ತಾ ಇರ್ತೀನಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ನಾವು ಪಠನ ಮಾಡಬೇಕು, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಅದರಲ್ಲಿರುವಂಥ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳ ತಲೆಯಲ್ಲಿ ಹಾಕಬೇಕು. ಯಾವ ರೀತಿ ಮಗ ಇರಬೇಕು, ಯಾವ ರೀತಿಯ ತಮ್ಮ ಇರಬೇಕು, ಯಾವ ರೀತಿಯ ಸೈನಿಕರು ಇರಬೇಕು, ಯಾವ ರೀತಿಯ ಧರ್ಮಪತ್ನಿ ಇರಬೇಕು, ಯಾವ ರೀತಿಯ ತಾಯಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದರೆ ರಾಮಾಯಣ ಮಹಾಭಾರತವನ್ನು ನಾವು ಓದಲೇಬೇಕು. ಅದ್ರ ಜೊತೆಯಲ್ಲಿ ನೀವೆಲ್ಲ ಎಷ್ಟೊಂದು ಭಾಗ್ಯವಂತರು ನೋಡ್ರಿ. ನಾನು ಬೆಳಗಾವಿಯಿಂದ ಯಾಕೆ ಲೇಟು ಅಂತ ಕೇಳಿದ್ರು ನನಗೆ ಅಮ್ಮಾಜಿ. ಎಷ್ಟೇ ಜೋರು ಹೊಡೆದ್ರು, ನಂದು ಎಸ್ಕಾಟ್ ಗಾಡಿ ಇದ್ದರೂ ಕೂಡ ಮೊದಲ ಫ್ಯಾಕ್ಟ್ರಿ ಶುರು ಆಗ್ಯಾವ್ರಿ. ಎಲ್ಲಿ ನೋಡ್ತೀರಿ ಅಲ್ಲಿ ಕಬ್ಬಿನ ಟ್ರಕ್ಟ್ರು. ನಾವು ಗಾಡಿ ಹಾರ್ನ್ ಹಾಕಿದ ತಕ್ಷಣ ಮಂತ್ರಿನ ಗುರ್ರಾಯಿಸಿ ನೋಡ್ತಾರೆ. ನಾನು ಮಂತ್ರಿ ಆಗಿದ್ದೀನಿ ಅಂತ ರೆಡ್ ಲೈಟ್ ಗಾಡಿ ಹಚ್ಕೊಂಡಲ್ಲ, ನನಗೆ ಯಾವಾಗ ಇಲ್ಲಿ ಓಡಿ ಬಂದು ಅಪ್ಪಾಜಿಯವರ ಸನ್ನಿಧಿಯೆಲ್ಲ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಲೈಟ್ ಹಚ್ಕೊಂಡು ಬರ್ತಾ ಇದೆ. ಆದರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳಷ್ಟು ವ್ಯತ್ಯಾಸ. ಒಂದು ಕಾಲದಲ್ಲಿ ರಾಜಕಾರಣಿಗಳು ಅಂತಂದರೆ ದೇವ್ರ ಸಮಾನ ಅಂತ ನೋಡ್ತಾ ಇದ್ವಿ. ಇತ್ತೀಚಿನ ದಿನದಲ್ಲಿ ಆ ಭಾವನೆ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಆದರೆ ಕೆಲವು ಜನ ಇನ್ನೂ ಇದ್ದಾರೆ, ಆ ಒಂದು ಭಾವನೆಗಳನ್ನು, ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡು ರಾಜಕಾರಣ ಮಾಡೋರು ಇನ್ನೂ ಇದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ, ಮಹಿಳೆಯಾಗಿ ಹುಟ್ಟಿದ್ದೀವಿ, ನಮ್ಮ ಮಕ್ಕಳನ್ನು ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋಣ. ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋಣ. ಅದರ ಜೊತೆಯಲ್ಲಿ ನಮ್ಮ ಸ್ವಾಭಿಮಾನವನ್ನು ಎತ್ತಿ ಬಿಡೋಣ ಬಂಧುಗಳು. ನಮ್ಮ ಸ್ವಾಭಿಮಾನ ಇಲ್ಲ ಅಂತಂದರೆ ನಾವು ಬದುಕಿದ್ದು ಸತ್ತ. ನಾವು ಬೇರೆಯವರ ಗುಲಾಮರಾಗಿ ಅಲ್ಲ, ಬೇರೆಯವರ ಜೊತೆ ಹೆಗಲು ಕೊಟ್ಟು ಕುಟುಂಬ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ಸ್ತ್ರೀ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಒಂದೇ ಒಂದು ಉದಾಹರಣೆ